ಇನ್ನು ರಾಜ್ಯದಲ್ಲಿ 4,000ಕ್ಕೂ ಹೆಚ್ಚು H1N1 ಪ್ರಕರಣಗಳು ಪತ್ತೆಯಾಗಿದೆ. ಪ್ರಸಕ್ತ ವರ್ಷ 4,000ಕ್ಕೂ ಹೆಚ್ಚು ಜನರಿಗೆ H1N1 ಸೋಂಕು ಅಂದರೆ ಹಂದಿ ಜ್ವರ ಅಂತ ನಾವು ಕರಿತೀವಿ. ಹಂದಿ ಜ್ವರ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತದೆ. ಸ್ವತಃ ಆರೋಗ್ಯ ಇಲಾಖೆಯೇ ಎಚ್ಚರಿಕೆಯನ್ನು ಕೊಟ್ಟಿದೆ. H1N1 ಸೋಂಕು ಹಂದಿ ಜ್ವರ ಈಗ ಮತ್ತೆ ರಾಜ್ಯದಲ್ಲಿ ತಾಂಡವ ಆಡ್ತಾ ಇದೆ. ವೀಕ್ಷಕರೇ, ತಮಗೆ ನೆನಪಿರಬಹುದು, ಕೊರೋನಾಗೂ ಮುಂಚಿತವಾಗಿ ಕೊರೋನಾ ಅನ್ನೋದೇ ಕೋವಿಡ್ ಅನ್ನೋದೇ ನಮಗೆ ಬಹಳ ಹೊಸದಾಗಿರ್ತಕ್ಕಂಥ ಹೆಸರು. ಅದಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಇಡೀ ದೇಶದಾದ್ಯಂತ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ H1N1 ಸೋಂಕು. ಈ ವರ್ಷ ಬರೋಬ್ಬರಿ 4,000 ಸೋಂಕು ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರು ಒಂದರಲ್ಲೇ ವೀಕ್ಷಕರೇ 2,000 ಪ್ರಕರಣ, 2,000ಕ್ಕೂ ಹೆಚ್ಚು ಪ್ರಕರಣ ಬರೀ ಸಿಂಗಲ್ ಬೆಂಗಳೂರು ಒಂದರಲ್ಲೇ. ರಾಜ್ಯದ ಒಟ್ಟು ಸೋಂಕಿನ ಪ್ರಕರಣಗಳಲ್ಲಿ ಬೆಂಗಳೂರಿನಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲಿದೆ. ಈಗ 4,000 ಪ್ರಕರಣ ಅಂದರೆ ಅದರಲ್ಲಿ 2,000ಕ್ಕೂ ಹೆಚ್ಚು ಪ್ರಕರಣಗಳು ಬೆಂಗಳೂರಿನಲ್ಲೇ ಆಗಿರುವಂಥದ್ದು. ಸೊ ಹೀಗಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಸೋಂಕು ಹರಡುವಿಕೆಯನ್ನು ತಡೆಗಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳೆಲ್ಲ ಕೈಗೊಳ್ಳೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಬೆಂಗಳೂರು ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ H1N1 ಪ್ರಕರಣಗಳ ಬಗ್ಗೆ ನಿಗಾ ಇಡಲಿಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ.